ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ವಾಣಿ ರವಿಶಂಕರ್. ಇವತ್ತು ಹೆಸರು ಕಾಳಿನ ಪರೋಟ ಮಾಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು: ಬೇಯಿಸಿರುವಂಥ ಹೆಸರು ಕಾಳು, ತುಪ್ಪ, ಈರುಳ್ಳಿ ಪೇಸ್ಟ್, ಉಪ್ಪು, ಗರಂ ಮಸಾಲ, ಎಣ್ಣೆ, ಕೊತ್ತಂಬರಿ ಸೊಪ್ಪು, ಗೋಧಿ ಹಿಟ್ಟು ಇಷ್ಟು ಬೇಕಾಗುತ್ತೆ. ಫಸ್ಟ್ ಇದಕ್ಕೆ ನಾವು ಗೋಧಿ ಹಿಟ್ಟು ಹಾಕ್ಕೊಳ್ಳೋಣ. ಪರೋಟ ಅಂದರೆ ಬೇಸ್ ಗೋಧಿ ಹಿಟ್ಟು, ಮೈದಾ ಹಿಟ್ಟಿರುತ್ತೆ. ನಾನು ಮೈದಾ ಹಿಟ್ಟು ತಗೊಳ್ತಾ ಇಲ್ಲ, ಗೋಧಿ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ಹೆಸರು ಕಾಳು, ಇದನ್ನು 8 hours ನೆನೆಸಿ ಬೇಯಿಸಿರುವಂಥ ಹೆಸರು ಕಾಳು. ಇದನ್ನು ಸ್ವಲ್ಪ ಸಾಫ್ಟಾಗಿ ಬೇಯಿಸ್ಕೊಂಡ್ರೆ ನಿಮಗೆ ಪರೋಟ ಕಲಿಸ್ಬೇಕಾದ್ರೆ ಅದು ಚೆನ್ನಾಗಿ ಬ್ಲೆಂಡ್ ಆಗುತ್ತೆ ಹಿಟ್ಟಿನ ಜೊತೆ. ಸ್ವಲ್ಪ ಗರಂ ಮಸಾಲ, ಉಪ್ಪು, ಕೊತ್ತಂಬರಿ ಸೊಪ್ಪು. ನಮಗೆ ಮೇಯ್ನ್ ಇಲ್ಲಿ ರುಚಿ ಕೊಡೋದು ಅಂತಂದರೆ ಈರುಳ್ಳಿ ಪೇಸ್ಟ್. ಈರುಳ್ಳಿ ಹೆಚ್ಚಾಗ್ತಾರೆ, ಅದಕ್ಕಿಂತ ನಾವು ಈರುಳ್ಳಿ ಪೇಸ್ಟ್ ಹಾಕಿದಾಗ ಇದು ಹಿಟ್ಟು ಕಾಳು ಇವುಗಳ ಜೊತೆ ಚೆನ್ನಾಗಿ ಬ್ಲೆಂಡ್ ಆಗುತ್ತೆ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಮತ್ತು ಒಂದು ಅರೋಮಾ ಇರುತ್ತೆ. ಸೊ ಈರುಳ್ಳಿ ಪೇಸ್ಟ್ ಹಾಕಿದರೆ ಚೆನ್ನಾಗಿರುತ್ತೆ. ಇದಕ್ಕೆ ಕಲಿಸ್ಬೇಕಾದ್ರೇ ನಾನು 1-1.5 ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಸಾಫ್ಟ್ನೆಸ್ ಕೊಡುತ್ತೆ ಮತ್ತು ಬೇಯಿಸಿದಾಗ ಲೇಯರ್ ಆಗಿ ಬರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಹೆಸರು ಕಾಳಿನ ಪರೋಟ ರೆಡಿ ಆಯಿತು. ಹೆಸರು ಕಾಳು ಹಾಕಿರೋದ್ರಿಂದ ಸಾಫ್ಟ್ ಇರುತ್ತೆ. ನೀವು ಟಿಫನ್ ಬಾಕ್ಸಿಗೆ ಹಾಕಿದ್ರು ಸಹ 3-4 hours 5 hours ಆದರೂ ಸಹ ತಿನ್ನೋಕ್ಕೆ ಸಾಫ್ಟಾಗಿರುತ್ತೆ. ಇದಕ್ಕೆಲ್ಲ ಮಸಾಲೆಗಳನ್ನು ಹಾಕಿರೋದ್ರಿಂದ ನಿಮಗೆ ಮೊಸರು ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ.